ನಿಜವಾದ ಸ್ನೇಹ ಯಾವಾಗ ಹೊರಗೆ ಬರುತ್ತಂದ್ರೆ ಇಡೀ ಜಗತ್ತು ನಿಮ್ಮ ವಿರುದ್ಧ ನಿಂತಾಗ ಮತ್ತು ನಿಮ್ಮ ಸ್ನೇಹಿತ ಯಾವುದೇ ಗದ್ದಲವಿಲ್ಲದೆ ನಿಮ್ಮ ಜೊತೆಗೆ ನಿಂತುಕೊಂಡಾಗ ಬರುತ್ತೆ. ಇಲ್ಲಿವರೆಗೆ ನಾವು ಮತ್ತು ನೀವು ಕೇವಲ ತೈಲ ಮತ್ತು ಶಸ್ತ್ರಾಸ್ತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ಪರದೆಯ ಹಿಂದೆ ಭಾರತ ಮತ್ತು ರಷ್ಯಾ ನಡುವೆ ಒಂದು ಅಂತಹ ಆಟ ಆಡಲಾಯಿತು. ಅದರ ಸುಳಿವು ಸಿಐಎಗೂ ಸಿಗ್ಲಿಲ್ಲ ಮತ್ತು ಜಗತ್ತಿನ ದೊಡ್ಡ ದೊಡ್ಡ ಆರ್ಥಿಕ ಪಂಡಿತರಿಗೂ ಸಿಗ್ಲಿಲ್ಲ. ಅಮೆರಿಕ ನಿರಂತರವಾಗಿ ಭಾರತದ ಮೇಲೆ ಒತ್ತಡ ಹೇರಿತು. ರಷ್ಯಾದೊಂದಿಗೆ ಸ್ನೇಹವನ್ನ ಮುರಿಯಿರಿ, ತೈಲ ಖರೀದಿಸಬೇಡಿ, ಅದರಿಂದ ದೂರವಿರಿ. ಡೊನಾಲ್ಡ್ ಟ್ರಂಪ್ ಮತ್ತು ಇಡೀ ಪಶ್ಚಿಮ ಜಗತ್ತು ರಷ್ಯಾವನ್ನ ಆರ್ಥಿಕವಾಗಿ ಮೊಣಕಾಲಿನ ಮೇಲೆ ಕೂರಿಸಲು ತಮ್ಮ ಎಲ್ಲಾ ಶಕ್ತಿಯನ್ನ ಹಾಕಿದ್ರು. ಆದ್ರೆ ಅದೇ ಸಮಯದಲ್ಲಿ ರಷ್ಯಾ ತನ್ನ ಇತಿಹಾಸದ ಅತಿ ಕೆಟ್ಟ ಕಾಲದಿಂದ ಹಾದು ಹೋಗ್ತಾ ಇರುವಾಗ ಅದರ ಫ್ಯಾಕ್ಟರಿಗಳಿಗೆ ಬೀಗ ಬೀಳುವ ಸ್ಥಿತಿಗೆ ಬಂದಾಗ ಭಾರತ ಒಂದು ಅಂತಹ ಹೆಜ್ಜೆ ಹಾಕಿತು. ಅದು ವ್ಲಾದಿಮಿರ್ ಪುತಿನ್ ಮುಖದಲ್ಲಿ ಮುಗುಳ್ನಗೆ ತಂದಿತು. ಇದು ಯಾವುದೇ ಮಿಸೈಲ್ ಡೀಲ್ ಅಲ್ಲ ಅಥವಾ ಅಣು ಒಪ್ಪಂದದ ಕಥೆಯೂ ಅಲ್ಲ, ಬದಲಿಗೆ ಇದು ಮಾನವ ಶಕ್ತಿಯ ಕತೆ. ಅದು ರಷ್ಯಾದ ಆರ್ಥಿಕತೆಯನ್ನ ವೆಂಟಿಲೇಟರ್ ನಿಂದ ತೆಗೆದು ಓಡುವಂತೆ ಮಾಡಿತು. ಪ್ರಧಾನಿ ಮೋದಿ ಅಂತಹ ಮಾಸ್ಟರ್ ಸ್ಟ್ರೋಕ್ ಆಡಿದ್ರು. ಒಂದು ಬಾಣದಿಂದ ಕೇವಲ ರಷ್ಯಾ ಉಳಿಯೋದು ಅಷ್ಟೇ ಅಲ್ಲ, ಭಾರತದ ನಿರುದ್ಯೋಗ ಮತ್ತು ರೂಪಾಯಿಯ ಸಮಸ್ಯೆಗೂ ಒಂದು ಪರಿಹಾರ ಸಿಕ್ತು. ಅಷ್ಟಕ್ಕೂ ಆ ಸೀಕ್ರೆಟ್ ಅಗ್ರಿಮೆಂಟ್ ಏನು? ಅದು ರಾತ್ರೋರಾತ್ರಿ ರಷ್ಯಾದ ಡೆಮೋಗ್ರಫಿಯನ್ನ ಬದಲಾಯಿಸಲು ಶುರು ಮಾಡ್ತು. ಯಾಕೆ ಪುತಿನ್ ಈಗ ತಮ್ಮ ನೆರೆಯ ದೇಶಗಳ ಬದಲು ಭಾರತದ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದಾರೆ? ಮತ್ತು ಅತಿ ದೊಡ್ಡ ಪ್ರಶ್ನೆ, ಭಾರತದ ಈ ಹೆಜ್ಜೆಯಿಂದ ಅಮೆರಿಕದ ಮಾತು ಏಕೆ ಮುಚ್ಚಿ ಹೋಯಿತು? ನಾವು ನಿಮ್ಗೆ ಈ ಅದ್ಭುತವಾದ ಮಾಹಿತಿಯ ಸಂಪೂರ್ಣ ಕಥೆಯನ್ನ ತಿಳಿಸ್ತೀವಿ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮತ್ತು ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ಅಲ್ಲೂ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಕಥೆಯ ಆರಂಭ ರಷ್ಯಾದ ಅಂತಹ ನೋವಿನಿಂದ ಆಗುತ್ತೆ. ಅದು ಜಗತ್ತಿನಿಂದ ಮರೆಮಾಚ್ತಾ ಇತ್ತು. ಹೊರಗಿನಿಂದ ನೋಡಿದಾಗ ರಷ್ಯಾ ಮಹಾಶಕ್ತಿಯಂತೆ ಕಾಣುತ್ತೆ, ಆದ್ರೆ ಒಳಗೊಳಗೆ ಅದು ಟೊಳ್ಳಾಗ್ತಾ ಇತ್ತು. ಕಾರಣ ಕೆಲಸ ಮಾಡುವವರ ಭಾರಿ ಕೊರತೆ. ಹೌದು, ರಷ್ಯಾದಲ್ಲಿ ತೈಲ ಇದೆ, ಗ್ಯಾಸ್ ಇದೆ, ಅಣು ಶಸ್ತ್ರಗಳಿವೆ, ಆದ್ರೆ ಅವುಗಳನ್ನ ನಿರ್ವಹಿಸುವ ಕೈಗಳು ಮಾತ್ರ ಕಡಿಮೆಯಾಗಿವೆ. ಸೋವಿಯತ್ ಯೂನಿಯನ್ ಒಡೆದ ನಂತರದಿಂದಲೂ ರಷ್ಯಾದ ಜನಸಂಖ್ಯೆ ನಿರಂತರವಾಗಿ ವಯಸ್ಸಾಗ್ತಾ ಇತ್ತು. ಬರ್ತ್ ರೇಟ್ ಅಂದ್ರೆ ಜನ್ಮದರ ಪಾತಾಳಕ್ಕೆ ಹೋಗ್ತಿತ್ತು. ಮತ್ತು ನಂತರ ಬಂದದ್ದು ಯುಕ್ರೇನ್ ಯುದ್ಧ. ಈ ಯುದ್ಧ ರಷ್ಯಾದ ಬೆನ್ನುಮೂಳೆಯನ್ನ ಮುರಿದಿತ್ತು. ಲಕ್ಷಾಂತರ ಯುವಕರನ್ನ ಸೈನ್ಯಕ್ಕೆ ನೇಮಕ ಮಾಡಿ ಗಡಿಗೆ ಕಳಿಸಲಾಯಿತು. ಲಕ್ಷಾಂತರ ಓದಿದ ಯುವಕರು ಯುದ್ಧದ ಭಯದಿಂದ ದೇಶವನ್ನ ಬಿಟ್ಟು ಓಡಿ ಹೋದರು. ಫಲಿತಾಂಶ, ರಷ್ಯಾದ ಫ್ಯಾಕ್ಟರಿಗಳು ಖಾಲಿಯಾದವು, ಶಿಪ್ಯಾರ್ಡ್ಗಳು ಖಾಲಿಯಾದವು ಮತ್ತು ಕನ್ಸ್ಟ್ರಕ್ಷನ್ ಸೈಟ್ಗಳಲ್ಲಿ ನಿಶಬ್ದ ಹರಡಿತ್ತು. ಸ್ಥಿತಿ ಎಷ್ಟೊಂದು ಕೆಟ್ಟದಿತ್ತು ಅಂದ್ರೆ ರಷ್ಯಾದಲ್ಲಿ ನಿರುದ್ಯೋಗ ದರ 2% ಗಿಂತ ಕಡಿಮೆಯಾಗಿತ್ತು. ಕೇಳುವುದಕ್ಕೆ ಚೆನ್ನಾಗಿ ಅನ್ಸುತ್ತೆ, ಆದ್ರೆ ಆರ್ಥಿಕ ಶಾಸ್ತ್ರದಲ್ಲಿ ಇದರ ಅರ್ಥ ಲೇಬರ್ ಕ್ರೈಸಿಸ್. ಅಂದ್ರೆ ಉದ್ಯೋಗಗಳು ಇವೆ, ಆದ್ರೆ ಮಾಡುವವರು ಯಾರು ಇಲ್ಲ. ರಷ್ಯಾದ ಆರ್ಥಿಕತೆಯನ್ನ ನಡೆಸಲು ತಕ್ಷಣ 11 ಮಿಲಿಯನ್ ಅಂದರೆ 1,10,00,000 ಕೆಲಸಗಾರರ ತುಂಬಾನೇ ಅಗತ್ಯವಿತ್ತು. ಈ ಸಹಾಯ ಸಿಗದೇ ಇದ್ರೆ ರಷ್ಯಾದ ಆರ್ಥಿಕತೆ ಸ್ವತಃ ಕುಸಿದು ಬೀಳ್ತಾ ಇತ್ತು. ಅದು ಕೂಡ ಯಾವುದೇ ಅಮೆರಿಕದ ನಿರ್ಬಂಧಗಳಿಲ್ಲದೆ. ಪುತಿನ್ ಮುಂದೆ ಇದು ಇಲ್ಲಿಯವರೆಗಿನ ಅತಿ ದೊಡ್ಡ ಸವಾಲು. ಈಗ ನೀವು ಯೋಚಿಸ್ತಾ ಇರ್ತೀರಿ, ರಷ್ಯಾ ಯಾವಾಗಲೂ ಕಜಕಿಸ್ತಾನ, ಉಜ್ಬೇಕಿಸ್ತಾನ ಮತ್ತು ತಜಕಿಸ್ತಾನ್ ಅಂತಹ ಸೆಂಟ್ರಲ್ ಏಷ್ಯನ್ ದೇಶಗಳಿಂದ ಕಾರ್ಮಿಕರನ್ನ ಕರೆಸ್ತಾ ಇತ್ತು. ಈಗ ಏನಾಯ್ತು? ಇಲ್ಲಿಯೇ ಕಥೆಯಲ್ಲಿ ಟ್ವಿಸ್ಟ್ ಬರುತ್ತೆ. 2024ರಲ್ಲಿ ಮಾಸ್ಕೋದಲ್ಲಿ ಒಂದು ಭಯಾನಕ ಭಯೋತ್ಪಾದಕ ದಾಳಿ ನಡೀತು. ಅದು ರಷ್ಯಾದ ಭದ್ರತಾ ಸಂಸ್ಥೆಗಳ ನಿದ್ರೆಯನ್ನ ಕೆಡಿಸ್ತು. ತನಿಖೆಯಲ್ಲಿ ತಿಳಿದು ಬಂದದ್ದು ಅದರಲ್ಲಿ ಕೆಲವು ಸೆಂಟ್ರಲ್ ಏಷ್ಯನ್ ಮೈಗ್ರೆಂಟ್ ಗಳ ಕೈ ಇದೆ. ನಂತರ ರಷ್ಯಾದಲ್ಲಿ ಜನರ ಕೋಪ ಭುಗಿಲೆದ್ದಿತು. ರಷ್ಯಾದ ಜನರು ಈಗ ತಮ್ಮ ನೆರೆಯವರ ಮೇಲೆ ನಂಬಿಕೆ ಇಡಲು ಸಿದ್ಧವಿಲ್ಲ. ಪುತಿನ್ಗೆ ಅರ್ಥವಾಯ್ತು, ಅಗ್ಗದ ಕಾರ್ಮಿಕರು ಸಿಗುತ್ತಾರೆ, ಆದ್ರೆ ದೇಶದ ಭದ್ರತೆಯೇ ಅಪಾಯಕ್ಕೆ ಸಿಲುಕಿದ್ರೆ ಹೇಗೆ? ಆ ಅಭಿವೃದ್ಧಿಯ ಉಪಯೋಗ ಏನು? ರಷ್ಯಾಗೆ ಈಗ ಒಂದು ಅಂತಹ ಪಾಲುದಾರನ ಅಗತ್ಯವಿತ್ತು. ಅದು ಕೇವಲ ಸ್ಕಿಲ್ಡ್ ಅಷ್ಟೇ ಅಲ್ಲ, ನಂಬಿಕಾರ್ಹವೂ ಆಗಿರಬೇಕು. ಒಂದು ಅಂತಹ ದೇಶ, ಅದರ ಜನರು ಅನುಶಾಸಿತರಾಗಿರ್ಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ಅವರಿಂದ ರಷ್ಯಾಗೆ ಯಾವುದೇ ಭದ್ರತಾ ಅಪಾಯವಿರಬಾರದು. ಜಗತ್ತಿನ ನಕ್ಷೆಯಲ್ಲಿ ಪುತಿನ್ ಬೆರಳು ಹೋಗಿ ನಿಂತದ್ದು ಯಾವುದೋ ಮತ್ತೊಂದು ದೇಶದ ಮೇಲಲ್ಲ, ಅದು ಅವರ ಹಳೆಯ ಸ್ನೇಹಿತ ಹಿಂದೂಸ್ತಾನ. ರಷ್ಯಾ ನಿರ್ಧರಿಸಿತು, ಈಗ ಸೆಂಟ್ರಲ್ ಏಷ್ಯಾದ ಮೇಲಿನ ನಿರ್ಭರತೆಯನ್ನು ಮುಗಿಸಿ ಭಾರತದೊಂದಿಗೆ ಹೊಸ ಆರಂಭ ಮಾಡುತ್ತದೆ. ಈತ ಅಮೆರಿಕ ಮತ್ತು ಯುರೋಪ್ನಲ್ಲಿ ಆಂಟಿ ಇಮಿಗ್ರೇಷನ್ ಅಂದ್ರೆ ವಲಸಿಗರ ವಿರುದ್ಧ ವಿರೋಧ ನಿರ್ಮಾಣವಾಗ್ತಾ ಇತ್ತು. ಅಮೆರಿಕದಲ್ಲಿ H1B ವೀಸಾ ನಿಯಮಗಳು ತುಂಬಾನೇ ಕಠಿಣವಾಗ್ತಾ ಇದ್ವು. ಡೊನಾಲ್ಡ್ ಟ್ರಂಪ್ ಅಮೆರಿಕ ಫಸ್ಟ್ ನೀತಿಯನ್ನ ಇಟ್ಟು ಭಾರತೀಯ ಪ್ರೊಫೆಷನಲ್ಗಳ ಉದ್ಯೋಗಗಳನ್ನ ಕಡಿಮೆ ಮಾಡುವ ಮಾತುಗಳನ್ನ ಹೆಚ್ಚಾಗಿ ಹೇಳ್ತಾ ಇದ್ರು. ಕೆನಡಾ ಮತ್ತು UK ಯಲ್ಲಿ ಸಹ ಭಾರತೀಯ ವಿದ್ಯಾರ್ಥಿಗಳು ಮತ್ತು ಕಾರ್ಮಿಕರಿಗೆ ಅವಕಾಶಗಳು ಕಡಿಮೆ ಆದವು. ಭಾರತ
ಭಾರತದಲ್ಲಿ ಜಗತ್ತಿನ ಅತಿದೊಡ್ಡ ಯುವ ಜನಸಂಖ್ಯೆ ಇದೆ, ಅದಕ್ಕೆ ಉದ್ಯೋಗ ಬೇಕು. ಅಂತಹ ಸಂದರ್ಭದಲ್ಲಿ PM ಮೋದಿ ವಿಪತ್ತನ್ನ ಅವಕಾಶವನ್ನಾಗಿ ಬದಲಾಯಿಸಿದ್ರು. ಡಿಸೆಂಬರ್ 2024ರಲ್ಲಿ ವ್ಲಾದಿಮಿರ್ ಪುತಿನ್ ಭಾರತಕ್ಕೆ ಭೇಟಿ ನೀಡಿದಾಗ ಕ್ಯಾಮೆರಾಗಳ ಮುಂದೆ ದೊಡ್ಡ ದೊಡ್ಡ ಮಾತುಗಳು ನಡೆದವು. ಆದ್ರೆ ಮುಚ್ಚಿದ ಕೋಣೆಯಲ್ಲಿ ಒಂದು ಅಂತಹ ಒಪ್ಪಂದ ನಡೀತು. ಅದು ಇತಿಹಾಸವನ್ನೇ ಸೃಷ್ಟಿ ಮಾಡ್ತು. ಭಾರತ ಮತ್ತು ರಷ್ಯಾ ಟೆಂಪರವರಿ ಲೇಬರ್ ಮೈಗ್ರೇಷನ್ ಅಗ್ರಿಮೆಂಟ್ಗೆ ಸಹಿ ಹಾಕಿದ್ರು. ಈ ಒಪ್ಪಂದವನ್ನ ಅಷ್ಟು ಗುಪ್ತವಾಗಿ ಇರಿಸಲಾಗಿತ್ತು, ಯಾರಿಗೂ ಅದರ ನಿಜವಾದ ಆಳದ ಅಂದಾಜು ಬರಲಿಲ್ಲ. ಈ ಅಗ್ರಿಮೆಂಟ್ ನ ಉದ್ದೇಶ ಸ್ಪಷ್ಟವಾಗಿತ್ತು. ಭಾರತ ತನ್ನ ಸ್ಕಿಲ್ಡ್ ವರ್ಕರ್ ಗಳನ್ನ ಲೀಗಲ್ ರೀತಿಯಲ್ಲಿ ಪೂರ್ಣ ಭದ್ರತೆಯೊಂದಿಗೆ ರಷ್ಯಾಗೆ ಕಳಿಸ್ತಾ ಇದೆ. ಇದು ಯಾವುದೇ ಅಕ್ರಮ ಇಮಿಗ್ರೇಷನ್ ಅಲ್ಲ, ಎರಡು ಸರ್ಕಾರಗಳ ನಡುವಿನ ನೇರ ಒಪ್ಪಂದ. ಈಗ ಈ ನಿರ್ಧಾರದ ಪರಿಣಾಮ ನೋಡಿ. 2021ರವರೆಗೆ ರಷ್ಯಾದಲ್ಲಿ ಕೆಲಸ ಮಾಡ್ತಿದ್ದ ಭಾರತೀಯರ ಸಂಖ್ಯೆ ಕೇವಲ 5,000. ಆಗ ಭಾರತೀಯರು ಕೇವಲ ಓದಲು ಅಥವಾ ಸುತ್ತಾಡಲು ರಷ್ಯಾಗೆ ಹೋಗ್ತಾ ಇದ್ರು. ಆದ್ರೆ ಈ ಒಪ್ಪಂದದ ನಂತರ ಇಂದು ಈ ಸಂಖ್ಯೆ 56,000ವನ್ನ ದಾಟಿದೆ. ಹೌದು, ಕೇವಲ ಕೆಲವು ತಿಂಗಳುಗಳಲ್ಲಿ 10 ಪಟ್ಟು ಹೆಚ್ಚಳ, ಮತ್ತು ಇದು ಕೇವಲ ಆರಂಭವಷ್ಟೇ. ರಿಪೋರ್ಟ್ಗಳ ಪ್ರಕಾರ ಮುಂದಿನ ಕೆಲವು ವರ್ಷಗಳಲ್ಲಿ ಈ ಸಂಖ್ಯೆ 5,25,000ವನ್ನ ದಾಟಲಿದೆ. ಇದು ಯಾವುದೇ ಸಣ್ಣ ಪುಟ್ಟ ಮಾತಲ್ಲ. ಇದು ಭಾರತದಿಂದ ರಷ್ಯಾಗೆ ನಡೆಯುತ್ತಿರುವ ಅತಿ ದೊಡ್ಡ ಮಾನವ ಸಂಪನ್ಮೂಲ ರಫ್ತು. ಮತ್ತು ಅತಿ ವಿಶೇಷ ವಿಷಯ, ಈ ಭಾರತೀಯರು ಅಲ್ಲಿ ಹೋಗಿ ಕಸ ಗುಡಿಸ್ತಾ ಇಲ್ಲ, ಅವರು ಅಲ್ಲಿನ ಕೋರ್ ಸೆಕ್ಟರ್ ಗಳನ್ನ ನಿರ್ವಹಿಸ್ತಾ ಇದ್ದಾರೆ. ರಷ್ಯಾದ ದೊಡ್ಡ ದೊಡ್ಡ ಡಿಫೆನ್ಸ್ ಪ್ಲಾಂಟ್ ಗಳಲ್ಲಿ ಸುಖೋಯ್ ಮತ್ತು ಮಿಗ್ ನಂತಹ ಫೈಟರ್ ಜೆಟ್ ಗಳ ಪಾರ್ಟ್ ಗಳನ್ನ ತಯಾರಿಸ್ತಾ ಇದ್ದಾರೆ. ಅಲ್ಲಿ ಈಗ ಭಾರತೀಯ ಇಂಜಿನಿಯರ್ ಗಳು ಕೆಲಸ ಮಾಡ್ತಿದ್ದಾರೆ. ರಷ್ಯಾದ ವಿಶಾಲ ಶಿಪ್ ಯಾರ್ಡ್ ಗಳಲ್ಲಿ ಸಬ್ಮೆರಿನ್ ಮತ್ತು ಹಡಗುಗಳ ತಯಾರಿ ಆಗ್ತಿದೆ. ಅಲ್ಲಿ ಭಾರತೀಯ ವೆಲ್ಡರ್ ಗಳು ಮತ್ತು ಟೆಕ್ನಿಷಿಯನ್ ಗಳ ಹವಾ ಇದೆ. ಕನ್ಸ್ಟ್ರಕ್ಷನ್ ನಿಂದ ಹಿಡಿದು ಹಾಸ್ಪಿಟಾಲಿಟಿ ವರೆಗೆ ಮತ್ತು ಟೆಕ್ಸ್ಟೈಲ್ ನಿಂದ ಅಗ್ರಿಕಲ್ಚರ್ ವರೆಗೆ ಎಲ್ಲಾ ಕಡೆ ಭಾರತೀಯ ವರ್ಕ್ ಫೋರ್ಸ್ ರಷ್ಯಾದ ಬೆನ್ನೆಲುಬು ಆಗಿದೆ. ಈ ಸಂಪೂರ್ಣ ಕಥೆಯಲ್ಲಿ ಒಂದು ಆರ್ಥಿಕ ಅಂಶವೂ ಇದೆ. ಅದು ಯಾವುದೇ ಗೂಢಚಾರ ನಾವೆಲ್ಗಿಂತ ಕಡಿಮೆ ರೋಮಾಂಚಕವಲ್ಲ. ನಾವೆಲ್ಲರೂ ತಿಳಿದಿರುವಂತೆ ಭಾರತ ರಷ್ಯಾದಿಂದ ಭಾರಿ ಪ್ರಮಾಣದ ಕಚ್ಚಾ ತೈಲವನ್ನ ಖರೀದಿಸುತ್ತೆ. ಅಮೆರಿಕದ ನಿರ್ಬಂಧಗಳ ಕಾರಣ ನಾವು ರಷ್ಯಾಗೆ ಡಾಲರ್ ನಲ್ಲಿ ಪೇಮೆಂಟ್ ಮಾಡಲು ಸಾಧ್ಯವಿರಲಿಲ್ಲ. ನಾವು ರೂಪಾಯಿಯಲ್ಲಿ ಪೇಮೆಂಟ್ ಶುರು ಮಾಡಿದ್ವು. ಫಲಿತಾಂಶ ರಷ್ಯಾದ ವಾಸ್ಟ್ರೋ ಅಕೌಂಟ್ ಗಳಲ್ಲಿ ಬಿಲಿಯನ್ ರೂಪಾಯಿಗಳು ಜಮಾ ಆದ್ವು. ರಷ್ಯಾ ಹೇಳ್ತಾ ಇತ್ತು, ಸಹೋದರ, ನಾವು ಈ ರೂಪಾಯಿಗಳನ್ನ ಏನು ಮಾಡಬೇಕು, ನಮ್ಗೆ ಡಾಲರ್ ಅಥವಾ ಯುವಾನ್ ಬೇಕು. ಇದು ದೊಡ್ಡ ಸಮಸ್ಯೆ ಆಯ್ತು. ಆದ್ರೆ ಭಾರತೀಯ ವರ್ಕರ್ಗಳು ರಷ್ಯಾ ಹೋಗುವುದರಿಂದ ಈ ಸಮಸ್ಯೆ ಒಂದೇ ಹೊಡೆತದಲ್ಲಿ ಬಗೆಹರಿತು. ಹೇಗೆ ಅರ್ಥ ಮಾಡ್ಕೊಳ್ಳಿ ಈ ಗಣಿತವನ್ನ. ಈಗ ರಷ್ಯಾದ ಕಂಪನಿಗಳು ಈ ಭಾರತೀಯ ವರ್ಕರ್ಗಳಿಗೆ ಸ್ಯಾಲರಿ ಯಾವುದ್ರಲ್ಲಿ ಕೊಡ್ತಾರೆ? ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ರೂಬಲ್ ಅಥವಾ ಅದೇ ಜಮವಾದ ರೂಪಾಯಿಯಲ್ಲಿ. ಮತ್ತು ಭಾರತೀಯ ವರ್ಕರ್ಗಳು ಆ ಹಣವನ್ನ ತಮ್ಮ ಮನೆ ಭಾರತಕ್ಕೆ ಹೇಗೆ ಕಳಿಸ್ತಾರೆ? ರೆಮಿಟೆನ್ಸ್ ರೂಪದಲ್ಲಿ. ಅಂದರೆ ರಷ್ಯಾದಲ್ಲಿ ಸಿಲುಕಿರುವ ಭಾರತೀಯ ರೂಪಾಯಿ ಈಗ ಭಾರತೀಯ ಕಾರ್ಮಿಕರ ಸ್ಯಾಲರಿ ಮೂಲಕ ಮತ್ತೆ ಭಾರತದ ಆರ್ಥಿಕತೆಗೆ ಬರ್ತಾ ಇದೆ. ಭಾರತಕ್ಕೆ ತೈಲ ಸಿಕ್ತು, ರಷ್ಯಾದ ತೈಲ ಮಾರಾಟವಾಯಿತು ಮತ್ತು ಪೇಮೆಂಟ್ಸ್ ನ ಸಮಸ್ಯೆ ಸಹ ಬಗೆಹರಿತು. ಇದನ್ನ ಕರೀತಾರೆ ವಿನ್ ವಿನ್ ಸಿಚುವೇಶನ್ ಅಂತ. ಭಾರತಕ್ಕೆ ಉದ್ಯೋಗ ಸಿಕ್ತು, ರಷ್ಯಾಗೆ ಲೇಬರ್ ಸಿಕ್ತು ಮತ್ತು ಎರಡೂ ದೇಶಗಳ ಕರೆನ್ಸಿಯ ಸರ್ಕ್ಯುಲೇಷನ್ ಉಳಿತು. ಇದು ಒಂದು ಅಂತಹ ಆರ್ಥಿಕ ಚಕ್ರವ್ಯೂಹ. ಅದನ್ನ ಮುರಿಯುವ ಕತ್ತರಿ ಅಮೆರಿಕದ ಬಳಿ ಇಲ್ಲ. ಈ ಸುದ್ದಿ ವಾಷಿಂಗ್ಟನ್ ತಲುಪಿದಾಗ ಅವರು ಗಾಬರಿಯಾಗುವುದು ಸಹಜ. ಡೊನಾಲ್ಡ್ ಟ್ರಂಪ್ ಮತ್ತು ಅವರ ತಂಡ ಯೋಚಿಸ್ತಾ ಇದ್ರು, ಅವರು ಟ್ಯಾರಿಫ್ ಅನ್ನ ಹಾಕಿ ಅಥವಾ ಧಮಕಿ ಕೊಟ್ಟು ಭಾರತ ರಷ್ಯಾದ ಸಂಬಂಧದಲ್ಲಿ ಬಿರುಕು ತರಬಹುದು ಅಂತ. ಅವರು ಎಂದೂ ಯೋಚಿಸಿರ್ಲಿಲ್ಲ. ಭಾರತ ಲೇಬರ್ ಡಿಪ್ಲೊಮಸಿಯ ಒಂದು ಆಟವಾಡ್ತಾ ಇದೆ. ಅಮೆರಿಕ ಯಾವ ರಷ್ಯಾವನ್ನ ಪ್ರತ್ಯೇಕಿಸಬೇಕು ಎಂದು ಬಯಸಿತ್ತು, ಅದನ್ನ ಭಾರತ ತನ್ನ ಜನಶಕ್ತಿಯನ್ನ ಕೊಟ್ಟು ಮತ್ತೆ ನಿಲ್ಲಿಸ್ತು. ಅಮೆರಿಕಾಗೆ ಇದು ಡಬಲ್ ಶಾಕ್. ಒಂದು ಕಡೆ ಅದು ತನ್ನ ಇಮಿಗ್ರೇಷನ್ ಪಾಲಿಸಿಯನ್ನ ಕಠಿಣಗೊಳಿಸಿ ಭಾರತೀಯರನ್ನ ತಡಿತಾ ಇತ್ತು. ಮತ್ತೊಂದು ಕಡೆ ಅದೇ ಸ್ಕಿಲ್ಡ್ ಭಾರತೀಯರು ಈಗ ಅಮೆರಿಕದ ಅತಿ ದೊಡ್ಡ ಶತ್ರು ರಷ್ಯಾದ ಶಕ್ತಿಯನ್ನ ಹೆಚ್ಚಿಸ್ತಾ ಇದ್ದಾರೆ. ಟ್ರಂಪ್ ಸಹ ಶಾಕ್ ಆಗಿದ್ದಾರೆ, ಮೋದಿ ಎಂತಹ ಆಟ ಆಡ್ಬಿಟ್ರು ಅಂತ. ಇದು ಭಾರತದ ಸ್ಟ್ರಾಟಜಿಕ್ ಅಟೋನಮಿಯ ಅತಿ ದೊಡ್ಡ ಪ್ರೂಫ್. ಭಾರತ ಜಗತ್ತಿಗೆ ತೋರಿಸ್ತು ಅದು ತನ್ನ ಹಿತಗಳಿಗಾಗಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗಬಹುದು. ನಾವು ಅಮೆರಿಕಾದೊಂದಿಗೂ ಸಹ ಸಂಬಂಧಗಳನ್ನ ಉಳಿಸ್ಕೊಂಡ್ವಿ ಮತ್ತು ರಷ್ಯಾವನ್ನು ಮುಳುಗಲು ಬಿಡ್ಲಿಲ್ಲ. ಈ ಸಮತೋಲನವನ್ನ ಸಾಧಿಸುವುದು ಎಲ್ಲರ ಕೈಯಲ್ಲೂ ಸಾಧ್ಯವಿಲ್ಲ. ಪಶ್ಚಿಮ ಮೀಡಿಯಾ ಈಗ ಬರೆಯುತ್ತಿದೆ, ಹೌ ಇಂಡಿಯಾ ಸೇವ್ಡ್ ರಷ್ಯಾ, ಅಂದರೆ ಭಾರತ ಹೇಗೆ ರಷ್ಯಾವನ್ನ ಉಳಿಸ್ತು. ಈ ಹೆಡ್ಲೈನ್ಗಳು ಪುತಿನ್ಗೆ ಸುಖ ಮತ್ತು ಅಮೆರಿಕಾಗೆ ತಲೆನೋವಾಗಿದೆ, ಪುತಿನ್ಗೆ ನೆಮ್ಮದಿ ಮತ್ತು ಅಮೆರಿಕಾಗೆ ತಲೆನೋವಾಗಿದೆ. ರಷ್ಯಾದ ಒಳಗೂ ಈಗ ವಾತಾವರಣ ಬದಲಾಗ್ತಿದೆ. ಮೊದಲು ಅಲ್ಲಿನ ಜನರು ವಿದೇಶಿಯರನ್ನ ಸಂದೇಹದ ನೋಟದಿಂದ ನೋಡ್ತಾ ಇದ್ರು, ಆದ್ರೆ ಭಾರತೀಯರ ಬಗ್ಗೆ ಅವರ ದೃಷ್ಟಿ ಸಂಪೂರ್ಣ ಬೇರೆಯದು. ರಷ್ಯಾದ ಜನರು ಭಾರತೀಯರನ್ನ ಕಷ್ಟಪಟ್ಟು ಕೆಲಸ ಮಾಡುವವರು, ಶಾಂತ ಮತ್ತು ಕುಟುಂಬ ಮೌಲ್ಯಗಳನ್ನು ಹೊಂದಿರುವವರು ಎಂದು ಈಗ ಭಾವಿಸ್ತಾ ಇದ್ದಾರೆ. ಭಾರತೀಯ ವರ್ಕರ್ಗಳು ಅಲ್ಲಿ ಹೋಗಿ ಯಾವುದೇ ಗಲಭೆ ಮಾಡುವುದಿಲ್ಲ, ಯಾವುದೇ ಅಪರಾಧದ ಚಟುವಟಿಕೆಗಳಲ್ಲಿ ಭಾಗಿಯಾಗೋದಿಲ್ಲ. ಅವರು ಕೇವಲ ತಮ್ಮ ಕೆಲಸ ಮಾಡಿ ಹಣವನ್ನ ಮನೆಗೆ ಕಳಿಸ್ತಾರೆ.
ಬಯಸುತ್ತಾರೆ. ಅದೇ ಕಾರಣ ರಷ್ಯಾದ ಸಮಾಜ ಭಾರತೀಯರನ್ನ ಹೃದಯದಿಂದ ಸ್ವೀಕರಿಸಿದೆ. ರಷ್ಯಾ ಭಾರತೀಯರಿಗಾಗಿ ವೀಸಾ ನಿಯಮಗಳಲ್ಲಿ ಡೀಲ್ ಕೊಟ್ಟಿದೆ. ಈ ವೀಸಾ ಸೌಲಭ್ಯ ಶುರು ಮಾಡಿದೆ ಮತ್ತು ವರ್ಕ್ ಪರ್ಮಿಟ್ ಪ್ರಕ್ರಿಯೆಗಳನ್ನ ಬಹಳ ಸುಲಭಗೊಳಿಸಿದೆ. ಭಾರತೀಯ ರೆಸ್ಟೋರೆಂಟ್ಗಳು ತೆರೆಯುತ್ತವೆ. ಇದು ಸಾಫ್ಟ್ ಪವರ್ ನ ಅಂತಹ ಪರಿಣಾಮ. ಅದು ಬಾಂಬ್ ಸ್ಫೋಟಕ್ಕಿಂತ ಹೆಚ್ಚು ಆಳವಾದದ್ದು. ಇದು ಕೇವಲ ಆರ್ಥಿಕ ಸಂಬಂಧವಲ್ಲ, ಇದು ಎರಡು ಸಂಸ್ಕೃತಿಗಳ ಮಿಲನ ಸಹ. ಅದು ಮುಂದಿನ ದಶಕಗಳವರೆಗೆ ಈ ಎರಡೂ ದೇಶಗಳನ್ನ ಜೋಡಿಸಿ ಇರಿಸುತ್ತೆ. ಹಾಗಿದ್ರೆ ಸ್ನೇಹಿತರೆ, ಭವಿಷ್ಯ ಏನು? ಈ ಸ್ನೇಹ ಹೀಗೆಯೇ ನಡೆಯುತ್ತದೆಯೇ? ಸಂಕೇತಗಳು ಹೇಳುತ್ತವೆ ಈ ಸಂಬಂಧ ಈಗ ಫೆವಿಕಲ್ ಜೋಡಿಯಂತೆ ಬದಲಾಯಿತು. ರಷ್ಯಾಗೆ ಮುಂದಿನ 10 ರಿಂದ 20 ವರ್ಷಗಳವರೆಗೆ ವರ್ಕರ್ಗಳ ಅಗತ್ಯವಿರುತ್ತೆ ಮತ್ತು ಭಾರತದಲ್ಲಿ ಮುಂದಿನ 50 ವರ್ಷಗಳವರೆಗೆ ಕೊಡೋದಕ್ಕೆ ಯಂಗ್ ವರ್ಕ್ ಫೋರ್ಸ್ ಇದೆ. ಇದು ಡಿಮ್ಯಾಂಡ್ ಮತ್ತು ಸಪ್ಲೈನ ಪರ್ಫೆಕ್ಟ್ ಮ್ಯಾಚ್. ಭಾರತ ಈಗ ಜಗತ್ತಿನ ಬ್ಯಾಕ್ ಆಫೀಸ್ ಆಗಿ ಮಾತ್ರವಲ್ಲ, ಅದು ಜಗತ್ತಿನ ಹ್ಯೂಮನ್ ರಿಸೋರ್ಸ್ ಕ್ಯಾಪಿಟಲ್ ಆಗಿ ಆಗ್ತಿದೆ. ನಾವು ನಮ್ಮ ಷರತ್ತುಗಳ ಮೇಲೆ ನಮ್ಮ ಜನರನ್ನ ಹೊರಗೆ ಕಳಿಸ್ತಾ ಇದ್ದೀವಿ. ಗೌರವದೊಂದಿಗೆ ಈ ಘಟನಾಕ್ರಮ ಜಗತ್ತಿನ ಜಿಯೋಪಾಲಿಟಿಕ್ಸ್ ನಲ್ಲಿ ಒಂದು ದೊಡ್ಡ ಬದಲಾವಣೆಯ ಸಂಕೇತ. ಡಾಲರ್ನ ದಾದಾಗಿರಿ ನಿಧಾನವಾಗಿ ಕಡಿಮೆ ಆಗುತ್ತಿದೆ ಮತ್ತು ದೇಶಗಳ ಪರಸ್ಪರ ಸಂಬಂಧಗಳು ಈಗ ವಾಷಿಂಗ್ಟನ್ ಆದೇಶಗಳಿಂದಲ್ಲ, ತಮ್ಮ ಅಗತ್ಯಗಳಿಂದ ನಿರ್ಧಾರವಾಗುತ್ತೆ. ಪುತಿನ್ ಸಂತೋಷದಿಂದ ನಲಿಯುವುದು ಸರಿಯೇ, ಯಾಕಂದ್ರೆ ಅವ್ರಿಗೆ ಅಂತಹ ಸ್ನೇಹಿತ ಸಿಕ್ಕಿದ್ದಾರೆ. ಅದು ಕಷ್ಟದ ಕಾಲದಲ್ಲಿ ಕೇವಲ ಮಾತುಗಳನ್ನಲ್ಲ, ಪರಿಹಾರ ಕೊಡುತ್ತೆ. ನಿಮ್ಗೇನನ್ಸುತ್ತೆ? ಭಾರತ ರಷ್ಯಾಗೆ ಸಹಾಯ ಮಾಡಿ ಸರಿ ಮಾಡ್ತಾ? ಅಮೆರಿಕ ಈಗ ಭಾರತದ ಮೇಲೆ ಇನ್ನೊಂದು ಒತ್ತಡ ಹಾಕುವ ಪ್ರಯತ್ನ ಮಾಡುತ್ತದೆಯೇ? ಮತ್ತು ಭಾರತದ ಈ ಲೇಬರ್ ಮಾಡೆಲ್ ಜಗತ್ತಿನ ಉಳಿದ ದೇಶಗಳಿಗೂ ಒಂದು ಪಾಠವೇ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಬರೀರಿ. ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.